ಎಐ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿರುವಂಥ ಚೀನಾದ ಡೀಪ್ ಸೀಕ್ ಎಷ್ಟು ಸುರಕ್ಷಿತ? ಚಾಟ್ ಜಿಪಿಟಿ ಸೇರಿದಂತೆ ಮೆಟಾ, ಗೂಗಲ್, ಅಮೆಜಾನ್ ಅಂತ ಅಮೆರಿಕಾದ ಬೃಹತ್ ಕಂಪನಿಗಳನ್ನೇ ಮುಗ್ಗರಿಸುವಂತೆ ಮಾಡಿದ ಚೀನಾದ ಈ ಸ್ಟಾರ್ಟಪ್ನ ಹಿಂದೆ ಇದೆ ಭಾರೀ ಪಿತೂರಿ. ಷೇರು ಮಾರುಕಟ್ಟೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಅನೇಕ ದೇಶಗಳ ಭದ್ರತೆಗೆ ಬೆದರಿಕೆ ಒಡ್ಡಿದೆಯೇ ಡೀಪ್ ಸೀಕ್ ಕಂಪನಿ. ಬಳಕೆದಾರರ ಖಾಸಗಿ ಮಾಹಿತಿಗಳಿಗೆ ಕನ್ನ ಹಾಕಿ ಜಾಹೀರಾತು ಕಂಪನಿಗಳಿಗೆ ಭಾರೀ ಮೊತ್ತಕ್ಕೆ ಮಾರಿಕೊಳ್ಳುವ ದಂಧೆ ರೂಪಿಸಿದೆಯೇ ಚೀನಾ. ಹಲವು ಲೋನ್ ಆ್ಯಪ್ಗಳು, ಹ್ಯಾವ್ವೇ, ಟಿಕ್ಟಾಕ್ನಂಥ ಚೀನಾ ನಿರ್ಮಿತ ಆ್ಯಪ್ಗಳಂತೆಯೇ ಮತ್ತೊಂದು ವಂಚನೆಯ ಜಾಲವೇ ಈ ಅಗ್ಗದ ನವೋದ್ಯಮ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ, ಹಸಿರುವಾಸಿ ಚಾನಲ್ಗೆ ಸ್ವಾಗತ. ಇಂಥ ವಿಚಿತ್ರವಾದಂಥ ಒಂದು ಹುನ್ನಾರದ ಬಗ್ಗೆ, ಜಾಗತಿಕ ದಂಧೆಯ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾದ ಡೀಪ್ ಸೀಕ್ ಸ್ಟಾರ್ಟಪ್ ಸಂಚಲನ ಸೃಷ್ಟಿಸಿರೋದು ನಿಮಗೆ ಗೊತ್ತೇ ಇದೆ. ಅಮೆರಿಕದ ಕಂಪನಿಗಳನ್ನೇ ನಡುಗಿಸಿ ಇಡೀ ಜಗತ್ತೇ ತನ್ನತ್ತ ನೋಡುವಂತೆ ಮಾಡಿದೆ ಈ ಡೀಪ್ ಸೀಕ್ ಕಂಪನಿ. ಅದು ಅಭಿವೃದ್ಧಿಪಡಿಸಿರುವ ಡೀಪ್ ಸೀಕ್ R1 ಎನ್ನುವಂಥ ಜನರೇಟಿವ್ ಎಐ ಮಾದರಿಯು, ಅಂದರೆ ಎಐ ಮಾಡೆಲ್, ಅಮೆರಿಕಾದ ಓಪನ್ ಎಐ, ಚಾಟ್ ಜಿಪಿಟಿ ಸೇರಿದಂತೆ ಮೆಟಾ, ಗೂಗಲ್, ಅಮೆಜಾನ್ ಅಂತ ಬಹುದೊಡ್ಡ ತಂತ್ರಜ್ಞಾನ ಕಂಪನಿಗಳಿಗೆ ಸವಾಲನ್ನು ಒಡ್ಡಿದೆ. ಹಾಗೆ ನೋಡಿದ್ರೆ ಅಮೆರಿಕಾದ ಕಂಪನಿಗಳು ಎಐ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದಲೂ ಕೆಲಸ ಮಾಡ್ತಾ ಇರೋದು ಗೊತ್ತೇ ಇದೆ. ಇದಕ್ಕಾಗಿ ಭಾರೀ ಮೊತ್ತದ ಬಂಡವಾಳವನ್ನು ಹೂಡಿದ್ದು. ಆದರೆ ಕೇವಲ ಒಂದು ವರ್ಷದ ಹಿಂದಷ್ಟೇ ಹುಟ್ಟಿ ತೀರಾ ಕಡಿಮೆ ಬಜೆಟ್ನಲ್ಲಿ ಡೀಪ್ ಸೀಕ್ ಕಂಪನಿ ಮಾಡಿರುವಂಥ ಸಾಧನೆ ಎಲ್ಲರನ್ನೂ ಅಚ್ಚರಿ ಹಾಗೂ ಜೊತೆಯೇ ಆತಂಕಕ್ಕೂ ದೂಡಿರುವಂಥ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ. ಆತಂಕದ ವಿಚಾರಗಳನ್ನು ಹೇಳೋದಕ್ಕಿಂತ ಮುಂಚೆ ಅಚ್ಚರಿಯ ಸಂಗತಿ ಬಗ್ಗೆ ಚರ್ಚಿಸೋಣ. ಚೀನಾದ ಈ ಪುಟ್ಟ ತಂತ್ರಜ್ಞಾನ ನವೋದ್ಯಮ ಹುಟ್ಟಿದ್ದು 1 ವರ್ಷದ ಹಿಂದಷ್ಟೇ, ಅಂದರೆ 2023ರ ಕೊನೆಯಲ್ಲಿ. ಅದು ಸಹ ಹೈಫ್ಲೈಯರ್ ಎಂಬ ಹೆಡ್ಜ್ ಫಂಡ್ನ ನೆರವಿಂದ ಸ್ಥಾಪಿಸಿರುವಂಥ ಕೃತಕ ಬುದ್ಧಿಮತ್ತೆ ಕಂಪನಿ ಇದು. ಹೆಡ್ಜ್ ಫಂಡ್ ಅಂದರೆ ವಿವಿಧ ಹೂಡಿಕೆದಾರರಿಂದ ಬಂಡವಾಳವನ್ನು ಸಂಗ್ರಹಿಸಿಕೊಂಡು ಅದನ್ನು ಮತ್ತೆ ಹೂಡಿಕೆ ಮಾಡುವಂಥ ಪ್ರಕ್ರಿಯೆ. ಲಿಯಾಂಗ್ ವೆನ್ಫೆಂಗ್ ಎಂಬಾತ ಇದರ ರೂವಾರಿ. ಈ ರೀತಿ ಯಾರ್ಯಾರಿಂದಲೂ ಒಟ್ಟು ಮಾಡಿದಂಥ ಹಣವನ್ನು ಹೂಡಿಕೆ ಮಾಡಿಕೊಂಡು ಸ್ಥಾಪಿಸಿರುವಂಥ ಕಂಪನಿ ಇವತ್ತು ಜಗತ್ತಿನಲ್ಲೇ ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ ಅಂತಂದರೆ ನೀವು ನಂಬಬೇಕು. ಕಳೆದ ವರ್ಷದ ಡಿಸೆಂಬರ್ನಲ್ಲಷ್ಟೇ ಡೀಪ್ ಸೀಕ್ ಕಂಪನಿಯು ತನ್ನ V3 ಜನರೇಟಿವ್ ಎಐ ಮಾದರಿಯನ್ನು ಬಿಡುಗಡೆ ಮಾಡಿತ್ತು. ಇದು ಮಾಮೂಲಿ ಎಲ್ಲ ಕಂಪನಿಗಳ ರೀತಿಯದ್ದೇ ಎಐ ಮಾದರಿ ಆಗಿತ್ತು. ಆದರೆ ವಿಶೇಷ ಅಂತಂದರೆ ಇದನ್ನು ಅಭಿವೃದ್ಧಿಪಡಿಸಲು ಕಂಪನಿ ವೆಚ್ಚ ಮಾಡಿದ್ದು ಕೇವಲ $55.8 ಲಕ್ಷ, ಅಂದರೆ ಸುಮಾರು ಭಾರತೀಯ ರೂಪಾಯಿಗಳಲ್ಲಿ 48.1 ಕೋಟಿ ರೂಪಾಯಿಗಳು ಮಾತ್ರ. ಚಾಟ್ ಜಿಪಿಟಿ 4 ಮಾದರಿಗೆ ಹೋಲಿಸಿದರೆ ಇದು ಅತ್ಯಂತ ಅಗ್ಗವಾದಂಥ ಎಐ. ಓಪನ್ ಎಐಯು GPT-4 ಚಾಟ್ ಪಾಟ್ ಅಭಿವೃದ್ಧಿ ಪಡಿಸಲಿಕ್ಕೆ $10 ಕೋಟಿ, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 860 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ ಸ್ನೇಹಿತರೆ. ಅಂದರೆ ದರದ ವ್ಯತ್ಯಾಸವನ್ನು ನೀವು ಗಮನಿಸಬಹುದು. ಇಷ್ಟೇ ಅಲ್ಲ, V3 ಮಾದರಿಯ ಅಭಿವೃದ್ಧಿಗೆ ಬಳಸಿದ್ದು ಕೇವಲ 2000 ವಿಶೇಷ ಕಂಪ್ಯೂಟರ್ ಚಿಪ್ಗಳನ್ನು. ನಿಮಗೆ ಅರ್ಥ ಆಗಬೇಕು ಅಂದರೆ ಇದನ್ನು ಹೋಲಿಕೆ ಮಾಡಿ ನೋಡಬೇಕು. ಬೇರೆ ಕಂಪನಿಗಳು ಇದೇ ರೀತಿಯ ಜನರೇಟಿವ್ ಎಐ ಮಾಡೆಲ್ಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರಿ ಸುಮಾರು ಏನಿಲ್ಲ ಅಂತಂದರೆ 16,000ಕ್ಕೂ ಹೆಚ್ಚು ಚಿಪ್ಗಳನ್ನು ಬಳಸಿದೆ. ಇಲ್ಲಿ ಬಳಸಿದ್ದು ಕೇವಲ 2,000 ಚಿಪ್ಗಳನ್ನು. 1 ತಿಂಗಳ ಹಿಂದಷ್ಟೇ, ಅಂದರೆ ಕಳೆದ ಜನವರಿ 20ರಂದು ಡೀಪ್ ಸೀಕ್ ಕಂಪನಿ ತನ್ನ R1 ಜನರೇಟಿವ್ ಎಐ ಮಾಡೆಲ್ ಅಂದರೆ R1 ಚಾಟ್ ಬಾಟ್ ಬಿಡುಗಡೆ ಮಾಡಿತ್ತು. V3 ಮಾದರಿಗೆ ಹೋಲಿಸಿದರೆ ಈ R1 ಆವೃತ್ತಿಯ ಕಾರ್ಯನಿರ್ವಹಣೆ ಸಿಕ್ಕಾಪಟ್ಟೆ ಮುಂದಿದೆ. ಚಾಟ್ ಜಿಪಿಟಿ, ಗೂಗಲ್ ಜೆಮಿನಿ ಸೇರಿದಂತೆ ಸದ್ಯ ಚಾಲ್ತಿಯಲ್ಲಿರುವಂಥ ಜನರೇಟಿವ್ ಎಐ ಮಾದರಿಯಲ್ಲಿ ಬಳಸ್ತಾ ಆಗಿರುವಂಥ
ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಏನು ಕರಿತೀವಲ್ಲ, LLM ವ್ಯವಸ್ಥೆಯನ್ನೇ R1ನಲ್ಲೂ ಬಳಸಲಾಗಿದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿ, ಎಫೆಕ್ಟಿವ್, ಎಂಥದೇ ಸಂಕೀರ್ಣವಾದ ಕಾಂಪ್ಲಿಕೇಟೆಡ್ ಸಮಸ್ಯೆಗಳನ್ನು ನೀವು ಇದಕ್ಕೆ ಫೀಡ್ ಮಾಡಿದ್ರು, ಅದೇ ಎಂಥದೇ ಕಷ್ಟಕರವಾದಂಥ ವಿಚಾರಗಳಿದ್ದರೂ ಅತ್ಯಂತ ಸರಳವಾಗಿ ಹಂತ ಹಂತವಾಗಿ ಆರನ್ನು ವಿವರಿಸುತ್ತೆ. ಮಾತ್ರ ಅಲ್ಲ, ಅತ್ಯಂತ ಸುಲಲಿತವಾದಂಥ ನಿಮಗೆ ದಕ್ಕಬಹುದಾದಂಥ ಸರಳ ಭಾಷೆಯಲ್ಲಿ ಪ್ರಬಂಧವನ್ನು ಮಂಡಿಸಿ ನಿಮ್ಮ ಮುಂದೆ ಇಡುತ್ತೆ ಅಂದರೆ ಆಶ್ಚರ್ಯ ಆಗುತ್ತಲ್ವಾ? ಈ ಡೀಪ್ ಸೀಕ್ನ ಜನಪ್ರಿಯತೆಗೆ ಇನ್ನೊಂದು ಕಾರಣ ಅಂದರೆ ಇದರ ಮಾಡೆಲ್ ಮತ್ತು ಕೋಡ್ಗಳನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳಬಹುದು. ಸ್ನೇಹಿತರೆ, ChatGPT ಸೇರಿದಂತೆ ಇತರೆ ಚಾಟ್ ಬಾಟ್ಗಳಲ್ಲಿ ಇಂಥ ಅನುಕೂಲ ಇಲ್ಲವೇ ಇಲ್ಲ. ಇದರಿಂದ ಉನ್ನತ ಅಧ್ಯಯನ, ಸಂಶೋಧನೆ ಇತ್ಯಾದಿಗಳಲ್ಲಿ ನಿರತವಾದಂಥವರಿಗೆ, ಮೊಬೈಲ್ ಕಂಪ್ಯೂಟರ್ ಬಳಕೆದಾರರಿಗೆ ತೀರಾ ಅಗ್ಗದ ದರದಲ್ಲಿ AI ತಂತ್ರಜ್ಞಾನ ಸಿಗುತ್ತೆ ಅನ್ನೋದು ಬಹಳ ವಿಶೇಷ. ಹೀಗಾಗಿ ಆಂಡ್ರಾಯ್ಡ್ ಮತ್ತು iOS ಆ್ಯಪಲ್ ಮೊಬೈಲ್ಗಳ ಕೋಟ್ಯಾಂತರ ಬಳಕೆದಾರರು ದಿನ ಬೆಳಗಾಗೋದ್ರೊಳಗೆ ಪೈಪೋಟಿಯಲ್ಲಿ ಡೀಪ್ ಸೀಕ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಆ್ಯಪ್ ಸ್ಟೋರ್ಗಳಲ್ಲಿ ಮೊದಲ ಸ್ಥಾನಕ್ಕೇರಿದೆ ಈ ಡೀಪ್ ಸೀಕ್ ಕಂಪನಿ. ಇದಕ್ಕೆ ಕಾರಣ ಅತ್ಯಂತ ಸಿಂಪಲ್ ಸ್ನೇಹಿತರೆ. ಏನೆಂದರೆ ಇದರ ಅಭಿವೃದ್ಧಿ ವೆಚ್ಚ ತೀರಾ ಕಡಿಮೆ, ಕಾರ್ಯನಿರ್ವಹಣೆಯು ಅತ್ಯುತ್ತಮವಾಗಿದೆ. ತತ್ಪರಿಣಾಮವಾಗಿ ಷೇರು ಮಾರುಕಟ್ಟೆಯಲ್ಲೂ ಡೀಪ್ ಸೀಕ್ ಸದ್ದು ಮಾಡಿದೆ. ಮಾತ್ರವಲ್ಲ, ಅಮೆರಿಕದ ಎನ್ವಿಡಿಯಾ, OpenAI, ಮೆಟಾ, ಗೂಗಲ್, ಅಮೆಜಾನ್ನಂಥ ಅನೇಕ ತಂತ್ರಜ್ಞಾನ ಕಂಪನಿಗಳನ್ನು ಮಾರುಕಟ್ಟೆಯಲ್ಲಿ ಸಹಜವಾಗಿ ಒಂದು ಹಂತದಲ್ಲಿ ಮುಗ್ಗರಿಸುವಂತೆ ಮಾಡಿದೆ. ಇವಿಷ್ಟು ಅಚ್ಚರಿಯ ಸಂಗತಿಗಳಾಯಿತು. ಇನ್ನು ಡೀಪ್ ಸೀಕ್ನಿಂದ ಸಾಮಾನ್ಯರಿಗೆ ಆತಂಕ ಆದರೂ ಏನು ಅನ್ನೋದಾದರೆ, ಚೀನಾ ಸೆಟ್ ಅನ್ನೋ ಮಾತುಗಳನ್ನ ನಾವೆಲ್ಲರೂ ಕೇಳಿರ್ತೀವಿ. ಅತ್ಯಂತ ಅಗ್ಗದ, ಬಾಳಿಕೆ ಬಾರದ, ಬಳಸಿ ಬಿಸಾಡುವ ವಸ್ತುಗಳ ಬಗೆಗಿನ ಕುಖ್ಯಾತಿಗೆ ಇನ್ನೊಂದು ಸೇರ್ಪಡೆ ಈ ಡೀಪ್ ಸೀಕ್ ಅಂತ ಇದ್ದಾರೆ ಮಾರುಕಟ್ಟೆ ತಜ್ಞರು. ಚೀನಾ ಮಾಡೋ ಹುನ್ನಾರ ಒಂದೆರಡಲ್ಲ, ಇದರ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ಚೀನಾದ ಯಾವುದೇ ವಸ್ತುಗಳಿರಲಿ ಅದು ಯಾವತ್ತೂ ಗುಣಮಟ್ಟದ್ದಾಗಿರೋದಿಲ್ಲ ಎಂಬುದು ಜನಜನಿತವಾದಂಥ ಮಾತು. ಇನ್ನೊಂದು ಕಡೆಯಲ್ಲಿ ಚೀನಾ ಏನೇ ಮಾಡಲಿ ಅದನ್ನು ಸುಲಭದಲ್ಲಿ ನಂಬುವ ಸ್ಥಿತಿಯಲ್ಲೂ ಸಹ ಜಗತ್ತು ಇಲ್ಲದಾಗಿದೆ. ಒಂದಲ್ಲ ಒಂದು ಹಿಡನ್ ಅಜೆಂಡಾ ಚೀನಾದ ಪ್ರತಿಯೊಂದರಲ್ಲೂ ಇದ್ದೇ ಇರುತ್ತದೆ ಎಂಬುದು ಆ ದೇಶದ ಪರಂಪರೆಗೆ, ಇತಿಹಾಸಕ್ಕೆ ಅಂಟಿದಂಥ ಕಳಂಕ. ಹಲವು ಲೋನ್ ಆ್ಯಪ್ಗಳಲ್ಲದೆ ಹ್ಯಾವೆ, ಟಿಕ್ಟಾಕ್ನಂಥ ಚೀನಾ ನಿರ್ಮಿತ ಆ್ಯಪ್ಗಳ ಸುರಕ್ಷತೆಯ ಬಗ್ಗೆ ಹಲವು ಅನುಮಾನಗಳು, ಅನೇಕ ಆರೋಪಗಳು ಇದ್ದೇ ಇದೆ ಸ್ನೇಹಿತರೆ. ಇಂಥದ್ದೇ ಕಳವಳ ಈಗ ಡೀಪ್ ಸೀಕ್ನ ಬಗ್ಗೆಯೂ ವ್ಯಕ್ತ ಆಗೋದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹೀಗಾಗಿ ಡೀಪ್ ಸೀಕನ್ನು ಸಹ ನಂಬುವ ಸ್ಥಿತಿಯಲ್ಲಿ ಜನ ಇಲ್ಲವೇ ಇಲ್ಲ. ತನ್ನ ಬಳಕೆದಾರರ ಖಾಸಗಿ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ತನ್ನ ಸರ್ವರ್ಗಳಲ್ಲಿ ಸಂಗ್ರಹಿಸಿಕೊಳ್ತದೆ ಎಂಬುದು ಕೇವಲ ಆರೋಪ ಅಲ್ಲ. ಡೀಪ್ ಸೀಕ್ ತನ್ನ ಖಾಸಗಿ ನಿಯಮಗಳಲ್ಲೇ ಇದನ್ನು ಬಹಿರಂಗವಾಗಿ ಸಾರಿಬಿಟ್ಟಿದೆ. ಯಾವುದೇ ಬಳಕೆದಾರ ತನ್ನ ಖಾತೆ ಓಪನ್ ಮಾಡೋ ಸಂದರ್ಭದಲ್ಲಿ ಇಮೇಲ್ ವಿಳಾಸ, ಹುಟ್ಟಿದ ದಿನಾಂಕ ಇತ್ಯಾದಿಗಳನ್ನು ನಮೂದಿಸಲೇಬೇಕು. ಈ ಸಂದರ್ಭದಲ್ಲಿ ಬಳಕೆದಾರ ಟೈಪ್ ಮಾಡುವ ಅಕ್ಷರ ಮತ್ತು ಆಡುವ ಪ್ರತಿ ಮಾತಿನ ಏರಿಳಿತ ಮುಂತಾದ ಚಾಟ್ ಹಿಸ್ಟರಿ ಮಾತ್ರ ಅಲ್ಲ, ಬಳಕೆದಾರರ ಫೋನ್ ಮಾಡೆಲ್, ಕಂಪ್ಯೂಟರ್ IP ಅಡ್ರೆಸ್, ಅದರ ಆಪರೇಟಿಂಗ್ ಸಿಸ್ಟಮ್, ಹೀಗೆ ಕೀ ಬಳಕೆ ವಿಧಾನಗಳನ್ನು ಸಹ ಈ ಡೀಪ್ ಸೀಕ್ ಆ್ಯಪ್ ಸಂಗ್ರಹಿಸಿಕೊಳ್ಳುತ್ತೆ. ಸುರಕ್ಷತೆ ಮತ್ತು ಉತ್ತಮ ಸೇವೆಯ ದೃಷ್ಟಿಯಿಂದ ಇವನ್ನೆಲ್ಲ ಸಂಗ್ರಹಿಸಲಾಗ್ತದೆ ಅನ್ನೋದು ಡೀಪ್ ಸೀಕ್ನ ಸಮರ್ಥನೆ. ಆದರೂ ಇದರ ಹಿಂದೆ ಅನುಮಾನಗಳು ಬಾರದೇ ಇರೋದಿಲ್ಲ. ಡೀಪ್ ಸೀಕ್ ಕಂಪನಿ ಏನೇ ಹೇಳಲಿ, ಆದರೆ ತನ್ನ ಬಳಕೆದಾರರ ಇಂಥ ವೈಯಕ್ತಿಕ ಮಾಹಿತಿಗಳನ್ನು ನಾನಾ ಸರ್ವಿಸ್ ಪ್ರೊವೈಡರ್ಗಳು, ಜಾಹೀರಾತು ಪಾಲುದಾರರು ಮತ್ತು ತನ್ನ ಕಾರ್ಪೊರೇಟ್ ಗುಂಪಿಗೆ ಡೀಪ್ ಸೀಕ್ ಶೇರ್ ಮಾಡ್ತದೆ, ಪೂರೈಸ್ತದೆ ಅನ್ನೋದು ಗಮನಾರ್ಹವಾದಂಥ, ಅತ್ಯಂತ ಆತಂಕಕಾರಿಯಾದಂಥ ಸಂಗತಿ. ಹೀಗಾಗಿ ಡೀಪ್ ಸೀಕ್ನ ಇಂಥ ನೀತಿಗಳು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ನಮ್ಮ ಸೇವೆಯ ಆಚೆಗೂ ಮಾಹಿತಿಯನ್ನು ಬಳಸಿಕೊಳ್ಳಲಾಗ್ತದೆ ಅಂತ ಬಹಿರಂಗವಾಗಿ ಘಂಟಾಘೋಷವಾಗಿ ಡೀಪ್ ಸೀಕ್ ಸಾರಿಬಿಟ್ಟಿದೆ. ತೀರಾ ಗಂಭೀರವಾದಂಥ ಆತಂಕಕಾರಿ ಸಂಗತಿ ಇದೆ. ಇಷ್ಟೇ ಆಗಿದ್ರೆ ಒಂದು ಹಂತದಲ್ಲಿ ಸುಮ್ಮನಾಗ್ಬೋದಿತ್ತೇನೋ.
ಆದರೆ ಇಂಥ AI ವೇದಿಕೆಗಳಲ್ಲಿ ಕೇಳಲಾದ ಪ್ರಶ್ನೆ ಮತ್ತು ಉತ್ತರಗಳು ಸಹಜವಾಗಿ ಅದರನ್ನು ಅಭಿವೃದ್ಧಿಪಡಿಸಿದ ಸರ್ವಿಸ್ ಪ್ರೊವೈಡರ್ಗಳಿಗೆ ಸಿಕ್ಕೇ ಸಿಗುತ್ತೆ. ಹೀಗಾಗಿ ರಾಷ್ಟ್ರೀಯ ಭದ್ರತೆ ಸೇರಿದಂತೆ ತೀರಾ ಖಾಸಗಿ ಮತ್ತು ಗುಪ್ತ ವಿಚಾರಗಳ ಹುಡುಕಾಟದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಬಹುದು ಎನ್ನುವುದು ತಜ್ಞರ ಆತಂಕಕ್ಕೆ ಕಾರಣ ಆಗಿದೆ. ಅದರಲ್ಲೂ ತೀರಾ ಜನಪ್ರಿಯ ಹೆಚ್ಚು ಮಂದಿ ಬಳಸುವಂಥ ಆ್ಯಪ್ಗಳಿಂದಾಗಿ ಆಗ್ತಾ ಇರುವಂಥ ಅವಾಂತರಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಆತಂಕ ಸಹಜವಾದದ್ದೇ. ಇಂಥವುಗಳಲ್ಲಿ ಮಾಹಿತಿ ಅಪ್ಲೋಡ್ ಮಾಡುವ ಸಂದರ್ಭದಲ್ಲೂ ಕೂಡ ಡಾಟಾ ಕಂಟ್ರೋಲಿಂಗ್ ಇಲ್ಲದಿರೋದು ಅತ್ಯಂತ ಯೋಚಿಸಬೇಕಾದಂಥ ಸಂಗತಿಗಳಲ್ಲಿ ಒಂದಾಗಿದೆ. ಇನ್ನೊಂದು ವಿಶೇಷ ಅಂತಂದರೆ, ಚೀನಾದಲ್ಲಿ ಯಾವುದೇ ಕಂಪನಿಗಳು ಅಥವಾ ಸ್ಟಾರ್ಟಪ್ಗಳು ಶುರು ಮಾಡಿದ್ರೂ ಅವೆಲ್ಲದರ ಮೇಲೆ ಸರ್ಕಾರದ ಅಂದರೆ ಚೀನಾ ಸರ್ಕಾರದ ಹಿಡಿತ ಇದ್ದೇ ಇರುತ್ತೆ. DeepSeek AI ಮಾದರಿಗಳ ಬಳಕೆದಾರರ ಖಾಸಗಿ ಮಾಹಿತಿಯ ಸುರಕ್ಷತೆಯ ಪ್ರಶ್ನೆ ಹುಟ್ಟುಕೊಂಡಿರುವುದು ಸಹ ಇದೇ ಕಾರಣಕ್ಕೆ. ಗುಪ್ತಚರ ಉದ್ದೇಶಗಳಿಗಾಗಿಯೇ ಚೀನಾ ಸರ್ಕಾರವು ಮಾಹಿತಿ ಕದಿಯುವ ಸಂಭವ ಇದ್ದೇ ಇದೆ. ಇದಕ್ಕೆ DeepSeek ಅನ್ನು ಬಳಸಿಕೊಳ್ಳುತ್ತದೆ ಅಂತಾರೆ ವಿದೇಶಿ ತಜ್ಞರು. ಈಗಾಗಲೇ ಆಸ್ಟ್ರೇಲಿಯಾ, ಅಮೆರಿಕ ಸೇರಿದಂತೆ ಹಲವು ದೇಶಗಳು ಇಂಥ ಅನುಮಾನವನ್ನು ವ್ಯಕ್ತಪಡಿಸಿದೆ ಸ್ನೇಹಿತರೆ. ಹೀಗಾಗಿ ಅಮೆರಿಕದ ನೌಕಾಪಡೆ ತನ್ನ ಸಿಬ್ಬಂದಿಗೆ DeepSeek ಬಳಸಲೇಬಾರದು ಅಂತ ನಿರ್ಬಂಧವನ್ನು, ನಿಷೇಧವನ್ನು ಹೇರಿದೆ ಅನ್ನೋದು ಅತ್ಯಂತ ಗಮನಾರ್ಹವಾದಂಥ ಸಂಗತಿ. ಇಷ್ಟೆಲ್ಲ ಚೀನಾದ ಆ್ಯಪ್ನ ಕಥೆ ಆಯಿತು. ಇನ್ನು ಬಾಹ್ಯಾಕಾಶ ಸೇರಿದಂತೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಗತ್ತೇ ನಿಬ್ಬೆರಗಾಗುವಂಥ ಹಲವು ಸಾಧನಗಳನ್ನು ತೋರಿರುವ ಭಾರತ ಏಕಿನ್ನು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಅಂದರೆ AI ಕ್ಷೇತ್ರದಲ್ಲಿ ತನ್ನದೇ ಆ್ಯಪನ್ನು ಅಭಿವೃದ್ಧಿಪಡಿಸಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಉದ್ಭವಿಸಿರ್ಬೋದು. ಆದರೆ ನಾವು ಇದರಲ್ಲೇನು ಹಿಂದೆ ಬಿದ್ದಿಲ್ಲ ಸ್ನೇಹಿತರೆ. ಇಲ್ಲಿ ಸಮಸ್ಯೆ ಇರೋದು ಏನು ಅಂತಂದರೆ, ಜನರೇಟಿವ್ AI ಮಾದರಿ ಅಥವಾ ತಂತ್ರಜ್ಞಾನವನ್ನು ರೂಪಿಸಿ ಅದನ್ನು ಸರ್ವರ್ಗಳಲ್ಲಿ ಸಂಗ್ರಹಿಸಲಿಕ್ಕೆ ಭಾರಿ ಪ್ರಮಾಣದ ಚಿಪ್ಗಳ ಅಗತ್ಯ ಇದೆ. ಭಾರತದಲ್ಲಿ ಇಂಥ ಚಿಪ್ಗಳು ತಯಾರಾಗುವುದು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿದೆ. ಸದ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ಚಿಪ್ಗಳನ್ನು ತಯಾರಿಸ್ತಾ ಇರುವುದಂಥದ್ದು ಅಮೆರಿಕ ಮಾತ್ರವೇ. ಚೀನಾಕ್ಕೆ ಚಿಪ್ಗಳ ರಫ್ತಿಗೆ ಅಮೆರಿಕ ನಿಷೇಧವನ್ನು ಹೇರಿದ್ರೂ ಈಗಾಗಲೇ ಹೇಳಿದಂತೆ ಅತ್ಯಂತ ಕಡಿಮೆ ಚಿಪ್ಗಳನ್ನು ಬಳಸಿ DeepSeek ಅಂತ AI ಮಾದರಿಯನ್ನು ತಯಾರಿಸಿದೆ. ಭಾರತ ಸಹ ಇದೇ ರೀತಿ DeepSeek R1 ಮಾದರಿಯಲ್ಲೇ ದತ್ತಾಂಶಗಳನ್ನು ಶೇಖರಿಸಲಿಕ್ಕೆ ಸರ್ವರನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಹೀಗಾಗಿ ಭಾರತದ ತಂತ್ರಜ್ಞರು ಕೂಡ ನಮ್ಮದೇ ಆದಂಥ ಜನರೇಟಿವ್ AI ಮಾದರಿ ಅಭಿವೃದ್ಧಿಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ AI ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಸ್ಟಾರ್ಟಪ್ಗಳನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ ಸರ್ಕಾರದ ವತಿಯಿಂದ. ಮತ್ತು ಸಂಶೋಧಕನಿಗೆ ಅಗ್ಗದ 18,693 GPU ಅಂದರೆ ಕಂಪ್ಯೂಟರ್ ಚಿಪ್ಗಳು ಸಾಮರ್ಥ್ಯದ ಬೃಹತ್ ಕಂಪ್ಯೂಟರ್ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನ್ ವೈಷ್ಣವ್ ಭರವಸೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ 8 ಯೋಜನೆಗಳಿಗೆ ಅನುಮತಿಯನ್ನು ನೀಡಲಾಗಿದೆ. ಹೀಗಾಗಿ ಇಷ್ಟರಲ್ಲೇ ವಿಶ್ವದರ್ಜೆಯ ಮತ್ತು ಈಗಾಗಲೇ ಬಳಕೆಯಲ್ಲಿರುವಂಥ ಎಲ್ಲ ಅತ್ಯುತ್ತಮ AI ಮಾದರಿಗಳಿಗೆ ಪೈಪೋಟಿ ನೀಡಬಲ್ಲಂಥ ಮಾದರಿಗಳನ್ನು, ಮಾಡೆಲ್ಗಳನ್ನು ಇನ್ನು 8 ತಿಂಗಳಲ್ಲಿ ಅಭಿವೃದ್ಧಿಪಡಿಸ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮ ತಂತ್ರಜ್ಞರ ಮೇಲೆ ಇದ್ದೇ ಇದೆ. ನೋಡಿದ್ರಲ್ಲ, ಚೀನಾ ಏನೇ ಮಾಡಲಿ ಅದರ ಹಿಂದೆ ಒಂದು ಹುನ್ನಾರ ಇದ್ದೇ ಇರುತ್ತೆ. ಜಗತ್ತಿಗೆ, ಮನುಕುಲಕ್ಕೆ ಒಳಿತಾಗುವುದಕ್ಕಿಂತ ಚೀನಾಕ್ಕೆ ಬೇಕಾಗಿರುವಂಥದ್ದು ಜಗತ್ತಿನ ಮೇಲೆ ಪ್ರಾಬಲ್ಯವನ್ನು, ಎಲ್ಲ ದೇಶಗಳ ಮೇಲೆ ಹಿಡಿತವನ್ನು, ಒಡೆತನವನ್ನು ಸಾಧಿಸುವಂಥದ್ದು. ಹೀಗಾಗಿ ಒಂದಲ್ಲ ಒಂದು ರೀತಿಯ ಕುತಂತ್ರದ ಮಾದರಿಗಳನ್ನು ಚೀನಾ ಅನುಸರಿಸ್ತಾನೇ ಇರುತ್ತೆ. ಈ DeepSeek ಸಹ ಅಂಥದೇ ಒಂದು. ಇಂಥ ಆ್ಯಪ್ಗಳನ್ನು ಅಥವಾ AI ಮಾದರಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಳೋಕ್ಕಿಂತ ಮುಂಚೆ ನಾವೊಮ್ಮೆ ಯೋಚಿಸಿದರೆ ಒಳ್ಳೆಯದು. ನಮಸ್ಕಾರ.